ಬಂಧುಗಳು ನಮಸ್ಕಾರ. ನಾನು ಇವತ್ತು ರೈತರ ಜೊತೆ ಇದ್ದೀನಿ. ರೈತರು ಒಂದಿಷ್ಟು ವಿಚಾರಗಳನ್ನು ತಿಳಿಸ್ತಾರೆ. ರೈತರಿಗೆ ಆಗುವಂಥ ನೋವುಗಳನ್ನು ರಾಜ್ಯ ಸರ್ಕಾರ ಆಗಲಿ ಅಧಿಕಾರಿ ವರ್ಗದವರಾಗಲಿ ಯಾವುದೇ ಥರಕ್ಕೆ ಏನಪ್ಪ ಅಂದ್ರೆ ಸಹಾಯ ಮಾಡೋದಿಲ್ಲ ಮತ್ತು ರೈತರ ಕಣ್ಣೀರನ್ನು ಒರೆಸುವ ಕೆಲಸ ಮಾಡೋದಿಲ್ಲ. ರೈತರು ಇಲ್ಲಿ ಸಮಸ್ಯೆ ಆಯ್ತು ಅಂತ ಹೇಳಿದ್ರು. ಹೀಗಾಗಿ ನಾನು ಅವ್ರ ಹತ್ರನೇ ಬಂದಿದ್ದೀನಿ. ಅವರಿಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ. ಕಾಕಾರ ನಿಮ್ಮ ಹೆಸರೇನು ರೀ? ಕಾಸಿಂ ಪಟೇಲ್ ರೀ. ಕಾಸಿಂ ಪಟೇಲ್ರು. ಕಾಕ ನಿಮ್ದು ಊರು ರೀ? ಅಂಕಲಿಗೆ ಸರ್. ಅಂಕಲಿಗೆ ಅವ್ರಿ. ಕಾಕಾರ ನಿಮ್ದು ಹೆಸರು ರೀ? ಅಮೀನ್ ಪಟೇಲ್ ರೀ. ಹಾಂ ನಿಮ್ದು ರೀ? ಹೌದು ರೀ. ಈಗ ನಿಮ್ಗೆ ಏನಪ್ಪ ಅಂದ್ರೆ ಇಲ್ಲಿ ಈಗ ಕ್ಯಾನಲ್ ಮಾಡ್ತಿದ್ದಾರೆ ಅವರು. ಕ್ಯಾನಲ್ ಮಾಡುವಾಗ ನಿಮ್ಮ ಅನುಮತಿಯನ್ನು ಏನಾದರೂ ಪಡ್ಕೊಂಡಾರೋ ಎಲ್ಲೋ ಅಥವಾ ನಿಮ್ಗೇನು ಪರ್ಮಿಷನ್ ತೊಗೊಂಡ್ರು ಅಥವಾ ಪರ್ಮಿಷನ್ ತೊಗೊಳಾರ್ದೆ ಗಿಡಗಳು ಕಿತ್ತಾರೆ ಸರ್. ಹಾಂ, ಗಿಡಗಳು ಪರ್ಮಿಷನ್ ತೊಗೊಳಾರ ಕಿತ್ತಿದ್ದಾರೆ. ಕಿತ್ತಾರೆ ಬಂದ್ ಎಟ್ಟು ವಿಷಯ ನಾವು ಇದು ಮಾಡ್ಬೇಕು ಅನ್ನೋದಾಗ ಮೊದಲು ಕಾಯಿ ಭಯಂಕರ ಕಾಯಿ ಆಗಿದ್ರಿ. ಟ್ಯಾಂಕರ್ಲಿ ನೀರ್ ಹಾಕಿ ಟ್ಯಾಂಕರ್ಲಿ ನೀರ್ ಹಾಕಿದ್ರಿ. ₹1000 ಒಂದು ಟ್ಯಾಂಕರ್ ಸರ್. ಅಂತ ವೇಳೆದಾಗ ಬದುಕಿಸಿದ್ದೇವೆ. ಗಿಡ ಕಾಯಿ ಹರ್ಕೊಳಕ್ ಸಹಿತ ನಮ್ಗೆ ಕೊಟ್ಟಿಲ್ರಿ ಅವರು. ಕಾಯಿ ಹರಿಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಕಾಯಿ ತುಂಬಿದ್ವಿ, ಕಾಯಿ ಹರ್ಕೋತೀವ್ರಿ ಸರ್. ಒಂದ್ 4 ದಿನ ಅಂದ್ರೆ ಬೇಸಿಗೆ ಸಮಯದಲ್ಲಿ ನೀರ್ಲಾರ್ದಾಗ ಟ್ಯಾಂಕರ್ಲೆ ದುಡ್ಡು ಹಾಕಿ ಮಾಡಿ ನೀರ್ ಹಾಕಿ ಇದೆಲ್ಲ ಇದೇನಪ್ಪ ಇಷ್ಟು ದೊಡ್ಡ ಗಿಡ ಬೆಳೆಸಿರಿ ಸರ್. ಎಷ್ಟು ವರ್ಷದ ಗಿಡಗಳು ಅದಾವ ಇವು? ಒಂದು 6 ವರ್ಷದ ಗಿಡ ಅದಾವ್ರಿ ಸರ್. 6 ವರ್ಷ ನೀರ್ ಹಾಕಿ ಮಾಡಿ ಬೆಳೆಸಿದ್ರಿ. ನಿಮ್ ಕಾಯಿ ಹರಿಲಕ್ಕೂ ಅವಕಾಶ ಕೊಡಲಿಲ್ಲ. ಗಿಡಗಳು ಕಿತ್ತಿ ಹೋಗದ್ರಿ. ನಂತರ ನಾವು ಅದು ಇದು ಮಾಡೋಣ ಒಂದು ಫಾರ್ಮೆಟ್ ತಂದು ನಮಗೆ ಕೇಸ್ ಕಂಪ್ಲೇಂಟ್ ಮಾಡಿಗಿಡ್ಯಾರ ಅಂತ ಹೇಳಿ ನಮ್ಮ ಸಹಿ ಮಕ್ಕಳ ಸಹಿ ನಮ್ಮ ಸಹಿ ಮಾಡ್ಕೊಂಡು. ಅಲ್ಲ ನೀವ್ ಯಾಕೆ ಮಾಡಿ ನೀವು ಅನ್ಬೇಕಾಯ್ತು? ಯಾವ್ದು ಎದ್ರ ಸಹ ಸಹಿ ಮಾಡ್ಸ್ಕೊತೀರಿ? ಏನ್ ಸುದ್ದಿ? ಯಾರು ಮಾಡ್ಕೊಂಡ್ರ ಅದನ್ನ? ಯಾರು? ನಮ್ಮ ಕ್ಯಾನಲ್ ಹಿಡಿದವ್ರು ಚೌಲ ಸರ್ ಅಂತ ಹೇಳಿ ಇಂಜಿನಿಯರ್ ಸರ್ ಅವರು. ಯಾರು? ಚೌಲ ಸರ್ ಅಂತ ಹೇಳಿ ಕ್ಯಾನಲ್ ಹಿಡಿದಾರ ಅವರು. ಕ್ಯಾನಲ್ ಹಿಡಿದವ್ರಿ ಸರ್. ಕ್ಯಾನಲ್ದವ್ರೆ ಹಿಡ್ದಾರ. ಮತ್ತೆ ಸಹಿ ಮಾಡ್ಕೊಂಡು ಹೋಗ್ಯಾರ ಸರ್. ನೀವು ಅನ್ಬೇಕಲ್ಲ ಯಾಕೆ ಎದರ್ಸನ್ ಸಹಿ ತೊಗೊಳತ್ತಿರೋದು ಕೇಳಿದ್ರಿ ಅವ್ರಿಗೆ? ಇವು ಗಿಡ ರೊಕ್ಕ ಬರ್ತಾವ, ಇಷ್ಟು ಒಂದು ಗಿಡಕ್ಕೆ ಏನಾದ್ರೆ 50,000 ಗಟ್ಟಲೆ ರೊಕ್ಕ ಬರ್ತಾವ, ನಿಮ್ಗೆ ಲಾಸ್ ಆಗಿ ಬರ್ತಾವ ಅಂತ ಹೇಳಿ ಹೇಳ್ಯಾರ ಸರ್. ಅಂದ್ರೆ ಸುಳ್ಳು ಹೇಳಿ ಸಹಿ ಮಾಡ್ಕೊಂಡಿದ್ದಾರೆ. ಸುಳ್ಳು ಹೇಳಿ ಸಹಿ ಮಾಡ್ಕೊಂಡಿದ್ದ ಅಷ್ಟೇ. ರೈತರು ನಾವೇನು ಅಲ್ಲ, ಫಾರ್ಮೆಟ್ ಅವ್ರು ಏನು ಓದ್ ಹೇಳಿಲ್ಲ. ಮತ್ತೆ ನಿಮ್ಗೆ ಏನು ಓದು ಹೇಳಿಲ್ಲ, ಏನು ಮಾಡಿಲ್ಲ, ಮೋಸ ಮಾಡಿ ಅವ್ರು ಸಹಿ ಮಾಡಿಸ್ಕೊಂಡು ಮಾಡಿದಾರ. ಬಟ್ ಆ ಹಣ್ಣಾದಂತ ಹಣ್ಣನ್ನು ಸಟಿಗೆ ನಾವು ಹರ್ಕೋತೀವಿ, ಒಂದು ಸ್ವಲ್ಪ ಸಮಯಾವಕಾಶ ಕೊಡೋಂದ್ರೆ ಕೊಟ್ಟಿಲ್ಲ. ಮತ್ತೆ ಇದನ್ನ ಅವ್ರಿಗೆ ಅಧಿಕಾರಿಗಳು ತಿಳಿಸುವಂತ ವಿಚಾರ ಏನು ಮಾಡಿದ್ರೇನ್ರಿ ಸರ್? ಯಾರಿಗೇನು ಮಾಡಿಲ್ಲ ಸರ್. ನಿಮ್ಗೆ ಏನಂತ ಪರಿಹಾರ ಬರ್ತದ ಕೊಡ್ತೀವಿ ಅನ್ಕೋತೀವಿ. ನೋಟಿಸ್ ನಾಳೆಗೆ ಬರ್ತದ. ಇವತ್ತಿಗೆ ಈಗ ಅವ್ರು ಸಹಿ ಮಾಡ್ಕೊಂಡು ಎಷ್ಟು ದಿನ ಆಯ್ತು ನಿಮ್ಗೆ ನೋಟಿಸ್? ನಿಮ್ಗೆ ನೋಟಿಸ್ ಕೊಡ್ಲಾರ ಕೆಲಸ ಮಾಡ್ತಾ ಇರ್ತಾ ಈಗ ನೋಟಿಸ್ ಕೇಳಿದ್ರೆ ಏನಂತಾರ? ಎಷ್ಟು ತಿಂಗಳಾಯ್ತು? ಎಷ್ಟು ತಿಂಗಳಾಯ್ತು ಕಾಕ? ಮತ್ತು 8-9 ತಿಂಗಳಾಯ್ತು ಸರ್. 8-9 ತಿಂಗಳಾದ್ರೂ ಸಟಿಗೆ ಅವ್ರು ಯಾವ್ದೋ ನೋಟಿಸ್ ಕೊಡ್ಲಿಲ್ಲ, ಏನು ಮಾಡಿಲ್ಲ. ನಿಮ್ ಕಡೆಯಿಂದ ಏನಪ್ಪಾ ಅಂದ್ರ ಏನಾದ್ರ ಪರಿಹಾರ ಕೊಡ್ತೀನಿ ಅಂತ ಸುಳ್ಳು ಹೇಳಿ ನೀವು ಸಹಿ ಮಾಡ್ಸ್ಕೊಂಡು ಬ್ರೀಸ್ ಮಾಡ್ತೀವಿ. ಒಂದು 4 ಗಿಡ ಹೋಗ್ತಾವ, ಹಿಂಗೆ ದಾರಿ ಕೊಡು ಅಂತ ಬಂದಿದ್ದಾರೆ ಸರ್. ನಾವು ಮೊದಲು ಇದು ನೋಟಿಸ್ ಬರ್ತಾನೆ ನಾವು ಮಾಡ್ಕೊಂಡು ನಾವು ಈಗ ಇದು ಮಾಡಿ ಮೊದಲು ನೀಡುದು ಅದೇ ತರ ಹೇಳ್ಕೊತ ಏನಾದ್ರು ಹೊಂಟ್ರು ಸುಳ್ಳು ಹೇಳ್ಕೊತೆ ಹೊಂಟಾರಿ. ಬರೀ ಹೆಮ್ಮಾರ್ಸುದು ಮಾಡತ್ತಾರಿ ಬರೀ. ಮತ್ತೆ ಇದು ಏನಪ್ಪಾ ಅಂದ್ರೆ ಅವರು ನಿಮ್ ಕಡೆಯಿಂದ ಏನಪ್ಪಾ ಅಂದ್ರೆ ಏನು ಸುಳ್ಳು ಹೇಳಿ ಸಹಿ ಮಾಡ್ಕೊಂಡು ಮತ್ತೆ ಕೆಲಸ ಮಾಡ್ತಾರೆ. ನೋಟಿಸ್ ಇಲ್ಲ, ಅವಾರ್ಡ್ ಇಲ್ಲ, ಏನೂ ಇಲ್ಲ. ಅವೆಲ್ಲ ಆದ್ಮೇಲೆ ಕೆಲಸ ಚಾಲು ಮಾಡಬೇಕು. ಮಾನ್ಯ ಜಲಸಂಪನ್ಮೂಲ ಸಚಿವರ ದಯವಿಟ್ಟು ನಿಮ್ಮ ಇಲಾಖೆಯಲ್ಲಿ ನಡೀತಕ್ಕಂಥ ಅಧಿಕಾರಿಗಳು ಮಾಡುವಂಥ ವಿಚಾರಗಳು, ಅಧಿಕಾರಿಗಳು ರೈತರಿಗೆ ಹೇಗೆಲ್ಲ ಮೋಸ ಮಾಡ್ತಾರೆ ಮತ್ತು ಅವರಿಗೆ ಕಮಿಷನ್ ಸಿಗ್ತೈತಿ, ಕಮಿಷನ್ ತೊಗೊಂಡು ಸುಮ್ ಕುಂದಿರ್ತಾರೆ ಅವರು. ತಾಲೂಕಾಧಿಕಾರಿ ಆಗಲಿ, ಜಿಲ್ಲಾಧಿಕಾರಿ ಆಗಲಿ, ಏನು ತಾಲೂಕ್ ಪಂಚಾಯತಿಯ AW ಆಗಲಿ. ಯಾಕೆ ಈ ವಿಚಾರವನ್ನು ಹೇಳ್ತಂದ್ರೆ ಹತ್ರ ದೂರದ ಧ್ವನಿ ಬರೋಲ್ಲ. ತಾಲೂಕು ಪಂಚಾಯತಿಯ AW ಆಗಲಿ ಅಥವಾ ಜಿಲ್ಲಾ ಪಂಚಾಯತಿ CS ರಿಷಿ ಆನಂದ್ ಅವರಾಗಲಿ ಎಲ್ಲರಿಗೆ ಕಮಿಷನ್ ಬಿಟ್ಟಿರ್ತೈತಿ. ನೀವೇನಾದ್ರು ಸುಲಭ ಇರೋದಿಲ್ಲ ಅನ್ಕೋತೈತಿ. ಹೌದಾ? IAS ಅಧಿಕಾರಿಗಳಲ್ಲಿ ನೀವೆಲ್ಲರೂ ಏನಪ್ಪಾ ಅಂದ್ರೆ ಚೆನ್ನಾಗಿ ಒಂದಿಷ್ಟು ನಿಮಗೆ ಅಮೇಧ್ಯ ಸಿಕ್ಕಿರ್ತೈತಿ. ಆ ಅಮೇಧ್ಯ ಸಿಕ್ಕ ಸಲಿಂದೆ ಇವ್ ರೈತರು ಹತ್ರೇನು ಕರೆದ್ರೇನು ಅವ್ರು ಗೋಳಾಡಿದ್ರೆ ನಿಮಗೇನು ತ್ರಾಸ? ಯಾಕಂದ್ರೆ 6 ವರ್ಷಗಟ್ಟಲೆ ಟ್ಯಾಂಕಿ ನೀರು ಹಾಕಿರುತ್ತೆ ಹೇಳ್ತೀರಿ. ಅಲ್ಲ, ಎರಡು ಗಿಡಕ್ಕೆ ಒಂದು ಹಾಕಿದ್ರಿ. ಅದು ಎಷ್ಟು ನಿಮ್ಗೆ ಅಂದಾಜ್ ಏನಪ್ಪ? ಒಂದು ಟ್ಯಾಂಕರ್ ಪ್ರತಿ ವರ್ಷ ಏನಪ್ಪ ಟ್ಯಾಂಕರ್ ನೀರು ಹಾಕಿದ್ರೆ ಎಷ್ಟು ರೊಕ್ಕ ಹೋಗ್ತಾವ? ₹1,00,000 ಬರೀ ಬ್ಯಾಸ್ಗಿ ಸೀಸನ್ ದಾಟ್ಸೋದಾಗ 1 ಲಕ್ಷ ನೀರು ಹಾಕಿ ₹1 ಲಕ್ಷ. ಅದೇನ್ ದುಡ್ಡು ಏನಪ್ಪ? ಹೆಂಗ ಏನ್ ಸಾಲ ಮಾಡಿ ಹಾಕೋದು? ಈಗ ಬಡ್ಡಿ ಹಂಗ ತಂದು ಪಾಪ ಸಾಲ ಮಾಡಿ ಹೆಗಾರ್ ಮಾಡಿ ಹೊಲದಲ್ಲಿ ಏನಪ್ಪ ಲಿಂಬಿ ಗಿಡ ಹಚ್ಚಿದೀನಿ, ಅದನ್ನ ಬದುಕಿಸ್ಬೇಕು, ಅದನ್ನ ಉಳಿಸ್ಕೋಬೇಕು ಅಂತ ಹೇಳಿ ರೈತ ಕಷ್ಟಪಟ್ಟು ಮಾಡಿ ಇಷ್ಟು ವರ್ಷ ಮಾಡಿದ ಮೇಲೆ ಏನಪ್ಪ ಅಂದ್ರ ಅವ್ನ ಗಿಡವನ್ನಪ್ಪ ಅವ್ರಿಗೆ ನೋಟಿಸ್ ಇರೋದಿಲ್ಲ, ಏನೋ ಅವಾರ್ಡ್ ಇರೋದು ಏನೂ ಇರೋದಿಲ್ಲ. ಅವ್ರ ಹೊಲದಲ್ಲಿ ಹಡ್ಡಿದಾರೆ. ಇದು ಸಾಕ್ಷಿ ಐತಿ. ಹಿಂದೆ ಏನಪ್ಪ ನೀವು ನೋಡ್ಬೋದು ಏನಪ್ಪ ಅಂದ್ರೆ ಇಷ್ಟೆಲ್ಲ ಹಡ್ಡಿದಾರ. 40 ಗಿಡ ಕಿತ್ತಾರ ಸರ್. 40 ಗಿಡ ಕಿತ್ತಿದಾರ. ಅಟ್ಲೀಸ್ಟ್ ಏನಪ್ಪ ಅಂದ್ರೆ ಅವ್ರಿಗೆ ಬಂದಂತ ಹಣ್ಣು ಐತಲ್ಲ, ಅದನ್ನ ನಾವು ಹಣ್ಣು ತಗೊಳಕ್ಕೆ ಸಮಯ ಕೊಡಕ್ಕಾಗಲಿಲ್ಲ. ಮತ್ತೆ ಜಲಸಂಪನ್ಮೂಲ ಸಚಿವರು ಏನು ನೀವು ಅಲ್ಲಿ ದಕ್ಷಿಣ ಕರ್ನಾಟಕದ ಓಡಾಡಿ ಕೂತಿರಪ್ಪ ಪುಣ್ಯಾತ್ಮ. ಅಲ್ಲೇ ನಿಮ್ಮ ಟೇಬಲ್ಗೆ ಬಂದು ಎಷ್ಟು ಬಿಡ್ತೈತೆ ಅನ್ಸೋದು ನನಗೂ ಗೊತ್ತಿಲ್ಲ. ಮತ್ತೆ ಈಗ ರೈತರ ಕಣ್ಣೀರನ್ನ ಏನಪ್ಪ ಅಂದ್ರೆ ಯಾರು ನೋಡೋರು ಅನ್ನುವಂಥ ವಿಚಾರ. ಹಾಗಾಗಿ
ಇದು ಯಾರು ಇದೆಲ್ಲ ಇದಕ್ಕೆಲ್ಲ ಕುಮ್ಮಕ್ಕು ಜಾಸ್ತಿ ಏನಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಿಂತಲೂ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಇದೆಲ್ಲವೂ ಸ್ವಲ್ಪ ಇರ್ತೈತಿ. ಯಾಕಂದ್ರೆ ತಳ ಹಂತದಲ್ಲಿ ಏನು ನಡೆಯೋದು ಆತನ ಹಂತದಲ್ಲಿ ನಡೀತೈತಿ. AW ಯಾರು ರವಿಕುಮಾರ್ ಅವರು ಇದಾರೆ ಅಂತ ಹೇಳಿದ್ರೆ ನನಗೆ ರವಿಕುಮಾರ್ ಅವರಿಗೆ ನಾನು ಮಾತಾಡಿಸ್ತೇನೆ ಏನಪ್ಪ ಅಂದ್ರೆ ಏನು ಇಲ್ಲೆಲ್ಲ ನಮ್ಮ ಹತ್ರ ಏನಪ್ಪ ಅಂದ್ರೆ ಎಲ್ಲ ರೈತಾಪಿ ವರ್ಗದವರು ಅದಾರ. ಹೌದಾ, ಈ ಗಿಡ ಬೆಳೆಸ್ಬೇಕಾದ್ರೆ ಅವ್ರು ಹೇಳ್ತಿದ್ರು ಆಗ ಏನಪ್ಪ ಅಂದ್ರೆ ಒಂದು ವಿಚಾರ ಹೇಳ್ತಿದ್ರು, ಗಿಡ ಬೆಳೆಸ್ಬೇಕಾದ್ರೆ ತಮ್ಮ ನನಗೆ ಗಿಡ ಕಿತ್ತ ಕಣ್ಣ ನೀರು ಬಂದು ನಾನು ಟ್ಯಾಂಕರಿನ ನೀರು ಹಾಕಿನಿ, ನನ್ನ ಕಣ್ಣ ನೀರು ಬರಾಕತ್ತಮ್ಮ, ಒಂದು ನೋಟಿಸ್ ಇಲ್ಲ ಏನೂ ಇಲ್ಲ, ಸುಳ್ಳು ಏನಪ್ಪ ಅಂದ್ರೆ ಸುಳ್ಳು ಸಹಿ ಮಾಡ್ಕೊಂಡು ಇವ್ರು ಮಾಡಿದಾರ ಅಂತೇಳಿ. ಕಿತ್ತುವಾಗ ಕಣ್ಣ ನೀರು ಹಾಕ್ರಿ ಹತ್ತಿವ್ರಿ ಸರ್ ನಾವು ಬಡ್ಡಿ ಕಿತ್ತ ಅಂತ ಕಾಯಿ ನಾವು ಕಾಯ್ದೆ ಹರ್ಕೋತೀವಿ ಅಂದ್ರೂ ಇದು ಇವ್ರು ಅಷ್ಟೇ ರೈತರಲ್ಲ, ಎಲ್ಲಾ ರೈತರುಗಳಲ್ಲಿ ಟೋಟಲಿ 5-6 ಗ್ರಾಮಗಳಲ್ಲಿ ಕೆಲಸ ನಡೆದದ. ಎಲ್ಲಾ ರೈತರಿಗೆ ಇದೇ ರೀತಿ ಮೋಸ ಮಾಡ್ಯಾರ. ಇನ್ನೂ ತಕ ಯಾರಿಗೊಬ್ಬರಿಗೆ ಒಂದು ನೋಟಿಸ್ ಕೊಡ್ಲಾರೆ ಕೆಲಸ ಸ್ಟಾರ್ಟ್. ಅದಕ್ಕೆ ನಾನು ಈ 5-6 ಹಳ್ಳಿಯ ರೈತರಿಗೆ ನೀವೆಲ್ಲ ಕುಡ್ಕೊಡ್ರಿ, ಒಂದ್ಸಲ ಹೋಗಿ ಅಧಿಕಾರಿ ಬತ್ತಕ್ಕೆ ಹೋಗಿ ಅವನ ಆಫೀಸ್ ಮುಂದೆ ಧರಣಿ ಕುತ್ಕೊಳ್ಳೋನು. ಏನಪ್ಪಾ ಅಂದ್ರೆ ಇದನ್ನ ಮಾನ್ಯ ಏನಪ್ಪಾ ಅಂದ್ರೆ ಜಿಲ್ಲಾ ಏನಪ್ಪಾ ಅಂದ್ರೆ ಉಸ್ತುವಾರಿ ಮಿನಿಸ್ಟರ್ ಜೊತೆಗೆ ನೋಡ್ಬೇಕು. ತಾವೇ ಹಿಂದೆ ಏನಪ್ಪಾ ಅಂದ್ರೆ ಮಂತ್ರಿ ಆಗಿದ್ರಿ, ಜಲಸಂಪನ್ಮೂಲಕ ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರಿ, ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದ್ರ ಜೊತೆಯಲ್ಲಿ ಈಗ ನೀವಿಲ್ಲ, ಇಲ್ಲಾಂದ್ರೂ ನಿಮ್ಮ ಸಹವರ್ತಿಗಳು ಏನಪ್ಪಾ ಅಂದ್ರೆ ಮಂತ್ರಿಗಳಿದ್ದಾರೆ, ಅವರ ಹಂತದಲ್ಲಿ ನಡೀತಕ್ಕಂಥ ಇದು ಕಳ್ಳ ವ್ಯವಹಾರಗಳು. ಹೌದಾ, ಹೀಗಾಗಿ ಜನರಿಗೆ ರೈತರಿಗೆ ಅನ್ಯಾಯ ಆಗ್ತೈತಿ ಅಂದಾಗ ನಾವೆಲ್ಲ ಗೆಳೆಯರ ಬಳಗದವರೆಲ್ಲರೂ ಬಂದು ಅವರಿಗೆ ಮಾತಾಡಿಸೋ ಸಲಂದು ಬಂದಿದ್ದೀವಿ. ಈಗ ನಾನು ಏನಪ್ಪ ಅಂದ್ರೆ ಸಾಕಷ್ಟು ಏನಪ್ಪ ಅಂದ್ರೆ ಇದು 5 ಹಳ್ಳಿಗೆ ಆಗುವಂತ ತೊಂದರೆ, ಮತ್ತೆ ಇದಕ್ಕೆ 5-6 ಹಳ್ಳಿಗಳ ರೈತರ ಸಮಸ್ಯೆ ಇದು ಸಮಸ್ಯೆ. ಹೀಗಾಗಿ ಏನಪ್ಪ ನಿಮ್ಗೆ ಎಷ್ಟು ಏನಾದ್ರು ಬಂದು ಈ ತರ ಏನಾದ್ರು ಮಾಡಿ ಮುಲಾಜ್ ಇಟ್ಕೋಬೇಡ್ರಿ. ಪರ್ಮಿಷನ್ ಕೊಟ್ಟಿಲ್ಲ ಅವರು, ನೀವು ಅದನ್ನ ಟ್ಯಾಕ್ಟರ್ನ ಮುಚ್ಚಿಸ್ರಿ. ಅವ್ರು ಬಂದು ಕೇಳಿ, ಹೌದು ಮುಚ್ಚಿಸ್ಲಿ, ಯಾಕಂದ್ರೆ ನಿಮ್ಮ ಪರ್ಮಿಷನ್ ಅವ್ರು ಹೆಂಗ್ ಮಾಡ್ತಾರೆ ನಿಮ್ಮಲ್ದಾಗ? ಅವ್ರ ಅಪ್ಪನ ಆಸ್ತೇನೆ ಇದೇನೆ. ಹೌದಾ, ಅವರಪ್ಪನ ಅಜ್ಜನ ಮುತ್ತಾಜ ಕಳಿಸಿದ್ದಲ್ಲದು ನಿಮಗೆ ಬ್ಯಾನ್ ಇರುತ್ತೆ ತ್ರಾಸರು. ಮತ್ತು ಮನೆ 8 ಗಿಡ ಹೋಗ್ತದ ದಾರಿ ಹಾಕ್ತಿವಿ, ಇದು ಬ್ರಿಡ್ಜ್ ಮಾಡೋದು ಅಂತ ಬಂದ್ರಿ ಮಾಡ್ಕೊಡಂಗಿಲ್ಲ ಸರ್. ನಾವು ಗಿಡ ಲಾಸ್ ಭಾಳ ಆಗ್ಯಾವ ನಮ್ಮ, ಮತ್ತೆ ಮಾಡ್ಕೊಡಂಗಿಲ್ಲ ಅಂತ ಕಳ್ಸನ್ ಹೋಗ್ಯಾರ ಸರ್. ಇದು ಅಡ್ಡಾಗ ಬಂದಿದೆ ಅಲ್ಲಿ ಆ ಕಡೆ ಮುಂದೆ ಯಾರು ಸಂಬಂಧ ಆ ಕಡೆ ಹೋಗಿ ಮುಂದೆ ಚಾಲು ಮಾಡ್ಯಾರಿ. ದಯವಿಟ್ಟು ಒಂದು ಫೋನಲ್ಲಿ ಅವ್ರು ರವಿಕುಮಾರ್ ಅವ್ರಿಗೆ ರೈತರು ಮಾತಾಡ್ತಾರೆ ಕೇಳೋಣ. ಹಾಗಾದ್ರೆ ನಮ್ಗೆ ಏನೋ ಅಂದ್ರಲ್ಲ, ಅದಕ್ಕೆ ನಾವು ಮಾತಾಡ್ಸೋಣ ಪ್ಲೀಸ್ ಒಂದು ನಿಮಿಷ. ಯಾಕಂದ್ರೆ ಇದರಲ್ಲಿ ಈಗ ಅವ್ರಿಗೆ ಒಂದು ಕಾಲ್ ಮಾಡ್ರಿ ಪ್ಲೀಸ್. ಏನಪ್ಪ ಅಂದ್ರೆ ಆಗಲೇ ಅವರು ಅಂದರು ಯಾವ ರೈತರು ಬಂದರು ಒಂದು ಸ್ವಲ್ಪ ಅಂತೇಳಿ. ಹೌದಾ, ಲೈನ್ ಔಟ್ಸೌಂಡ್ ಇಡ್ರಿ, ನಾನು ಮಾತಾಡ್ತೀನಿ ಆ ವಿಷಯ ರೈತರಿಗೆ ಏನಪ್ಪ ಅಂದ್ರೆ ಒಂದು ಕಾಲ್ ಮಾಡಿರಿ, ಸೌಂಡ್ ಹೊರಗಡೆ ಪ್ಲೀಸ್. ಪುಣ್ಯಾತ್ಮ ಬ್ಯೂಜಿ ಅದಾನೆ, ಚೆನ್ನಾಗಿ ದುಡ್ಡು ಬರ್ದಿದ್ದೈತಿ, ಅದಕ್ಕೆ ಬ್ಯೂಜಿ ಇಟ್ಕೊಂಡು ಕೂತಿದ್ದಾನೆ. ಇಲ್ಲ ಅವ್ರಿಗೆ ಯಾಕಂದ್ರೆ ಸಾಕ್ಷಿ ರೈತರಿಗೆ ಸಾಕ್ಷಿ ತೊಗೊಳ್ಳೋಣ ಅಂತ ಹೇಳಿ ಅವ್ರಿಗೆ ಮಾತಾಡ್ಸೋಣ ಅಂತೇಳಿ. ಯಾಕಂದ್ರೆ ರೈತರದ್ದು ಗೊತ್ತಾಗಬೇಕಲ್ಲ ಅವ್ನಿಗೆ, ಅದ ಕೇಳಿಸೋಣ ಅಂತ ಹೇಳದ. ಯಾಕಂದ್ರೆ ಅವನಿಗೆ ಗೊತ್ತಾಗಬೇಕು ಯಾರು ಅವ್ರ ಹೆಸರೇನು ಅಂತ ಅನ್ನಬಾರ್ದು. ಇವ್ರ ಹೊಲದಲ್ಲಿ ಆಗೈತಿಲ್ಲಪ್ಪ ಅಂತಂದೆ ಸಾಕ್ಷಿ ಸಮೇತ ಕೇಳಿಸೋಣ ನಿಮ್ಮದ್ರಲ್ಲಿ. ಆ ರೈತರಿಗೆ ಏನಾದ್ರು ನೋಟಿಸ್ ಕೊಟ್ಟಿರಿ? नहीं वो क्या नोटिस फार्मर का नोटिस दिया? नोटिस तो नहीं। हाँ, क्यों 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 कर रहे हैं? ये ऐसा तरफ से क्यों कर रहे हैं? धमकी करने के फार्मर को धमकी करने के कर रहे हैं क्या काम? नहीं धमकी नहीं, किसान लोग को कन्विंस करके बोलो। एक मिनट, वो किसान लोग अभी आते हैं, कन्विंस नहीं, वो नोटिस दिया ना? नहीं सर, किसी को फोर्सफुल नहीं, फोर्सफुल नहीं, वहाँ से क्या लींबू गिंबू सब जो किसान जमीन नहीं दे रहे सर, तुम्हारा जमीन को आगे चल रहे। तुम्हारा जमीन है तो ऐसा करें क्या? नहीं, जो राजी हम कर रहे हैं सर। रो रहे सभी लोग रो रहे तुम्हारा। क्यों आता है इधर बंद करो बोल के? हम लोग फोर्सफुली किसको नहीं कर रहे। किया ना करेंगे, बंद करो वो काम बंद करो। हम लोग किसी को बुला के फोर्सफुली किया तुम्हें? नहीं फोर्सफुली अभी आते हैं उनको बोलेंगे नोटिस होने के बाद ಈಗ ಒಂದ್ ನಿಮಿಷ वो बात ಇಲ್ಲಿ ಬರ್ರಿ. मानता हूँ। ಈಗ ನಿಮ್ಗ ಏನಪ್ಪಾ ಅಂದ್ರ ನೀವು ಹೂ ಅಂದಲೇ ಅವ್ರು ಮಾಡಿವಿ, ನಾವೇನು ಒತ್ತಾಯ ಮಾಡಿಲ್ಲ ಅಂತಾರ ಅವರು. ನಿಮ್ ಲಿಂಬೆ ಗಿಡ ತೆಗಿಲಾಕ ತೆಗದಾರ ತಿದಾರ ನೀವು? ಏ ಅವರೇ ತೆಗಿ ಒತ್ತಾಯ ಮಾಡಿಲ್ಲ ಸ್ವಲ್ಪ ಹಿಂದಿ ಒಳಗೆ ಮಾತಾಡಿ. वो फल है जो निकालने ले फुर्सत दिए नहीं तुम्हारे वो ಯಾಕ ಕ್यों नहीं, क्यों? जो नींबू का पेड़ निकाले, हाँ क्यों निकले? आपका अनुमति नहीं के निकाले, कहाँ परमिशन लेके निकाले। निम्न अनुमति होता हम लोग मशीन लेके आ गए, आपका पेड़ निकाल के भर दिए। ऐसा किया गया काम नहीं, ऐसा किया पेड़ निकाले के बाद परमिशन लिए तुम, पहले परमिशन नहीं लिए। वो परमिशन नहीं, मालूम है परमिशन वो नहीं, परमिशन तुम नहीं, वो उनकी गलत क्या दूसरा बोले क्या? इंश्योरेंस आएगा तुम्हारा, एक इंश्योरेंस आया तो झूठ बोले ना,
झूठ बोल बाद में ऐसा किया तो और ये छोटा नींबू का झाड़ कॉल करो तुम्हारा मालिक, कॉल करो, हम बात करते हैं। कब ये इंश्योरेंस 1 वर्ष 1 साल हुआ काम चालू को गए बार उखाड़े ये सीजन बारिश के टाइम में उखाड़े ये पहला नहीं नहीं वो लोग को राजी करके काम चल रहा है। नहीं जी क्यों राजी के इधर भी नहीं कर रहे, जबरदस्ती नहीं ये क्या झूठ बोल रहे हैं? किसी का जमीन में जाके ये क्या झूठ बोल रहे हैं? हम जबरदस्ती ये क्या झूठ बोल रहे हैं? नोटिस बोल रहे हैं ना, नोटिस तो किधर है? क्या है? नोटिस नहीं दिया। हाँ, क्यों कन्विंस करके हम कर रहे हैं। मैं बार बार रिपीट कर रहा हूँ, कन्विंस कर रहे, फोर्सफुल हम नहीं कर रहे। मतलब ही नहीं है इधर। नोटिस नहीं आया जब यही सर जब आके आप लोग का साथ ये बात कर- ये पहले कैसे ऐसा करो? करार पत्र क्यों लिए आपने हस्ती सही करके क्यों लिए? हाँ, नहीं देखिए मैं बार बार बोलता हूँ, हम वो फार्मर को तुम क्या धमकी दे रहे क्या? नहीं धमकी किसी भी काम नहीं कर रहे। किसान लोग कन्विंस कर रहे, जो राजी है उसका कर रहे, जो राजी नहीं उसका तुम क्या बोले थे? इंश्योरेंस आएगा बोले थे, नहीं इंश्योरेंस आएगा झूठ क्यों बोले? कभी आएगा? झूठ क्यों बोले? महीना हुआ, कितने साल हुआ? वो हमको पता नहीं, हमारा लाइजनिंग अधिकारी है, वो लोग आपसे बात किया, हम लोग बात नहीं किया। जब तक ಏನಪ್ಪ ಅಂದ್ರೆ ನಿಮ್ಗಾದಂತೆ ಉಳಿದಂತ 5 ಹಳ್ಳಿ ರೈತರಿಗೆ ಆಗಬಾರ್ದು ಅನ್ನೋ ವಿಚಾರಕ್ಕೆ ನಾವು ಬಂದಿದ್ದೀವಿ. ನೀವೆಲ್ಲ ಮಾತಾಡಿದನ್ನ ನಾನು ಯಾಕೆ ತುಂಬಿಕೊಂಡೆ ಅಂದ್ರೆ ಇದು ಜನಕ್ಕೆ ಗೊತ್ತಾಗ್ಲಿ. ಅದ ನಿಮ್ಮ ಇಲ್ಲ ನ್ಯಾಯ ಅಂತ ಈಗ ನಾವು ಅದಕ್ಕೆ ನಮ್ಗೆ ನ್ಯಾಯ ಬೇಕ್ರಿ ಈಗ ಸರ್. ಹೇಳುವಾಗ ಒಂದು ಹೇಳಿದ್ರೆ ಹಾ ಗಿಡಗಳು ಕಿತ್ತದ ಕೂಡಲೇ ನಿಮ್ಗೆ ಏನೋ ನೋಟಿಸು ಬರ್ತದ, ನಿಮ್ ಪರಿಹಾರ ಜಮಾ ಆಗ್ತದ. ಇಲ್ಲಿ 8-9 ತಿಂಗಳಾದ್ರೂ ನಿಮ್ ದೊಡ್ಡ ಗಿಡ ಅದಾವ, ದೊಡ್ಡ ಅಮೌಂಟ್ ಜಮಾ ಆಗ್ತದ. ನಿಮ್ಗೇನ್ ಕರಾರ್ ಪತ್ರ ಒಂದ್ ಬೇವಿನ ಗಿಡ ಇದ್ರು ಅಲ್ಲ ಕೊಡ್ರಿ ನಮಗ. ಅದು ಪತ್ರ ಏನಾದ್ರು ನಿಮ್ ಕಡೆ ಐತ್ರಿ? ಕರಾರ್ ಮಾಡ್ಕೊಂಡೆ ಅಂತ ಹೇಳಿದ್ರು ಮತ್ತೇನಪ್ಪ ಅಂದ್ರೆ ನಿಮ್ಗೆ ಏನಾದ್ರ ಪರಿಹಾರ ಕೊಡ್ತೀನಿ ಅಂತ ಸಹಿ ಮಾಡಿಸ್ಕೊಂಡಿದ್ದಾರೆ ಅಷ್ಟೇ. ಹಾ, ನಿಮ್ ಇದು ಬರ್ತದ, ನೋಟಿಸ್ ಬರ್ತದ, ಪರಿಹಾರ ಬರ್ತದ ಅಂತ ಹೇಳಿ ಬೇರೆ ಸಹಿ ಮಾಡಿಸ್ ಅಟ್ಲೀಸ್ಟ್ ಆ ನೋಟಿಸ್ ಆದ್ರೂ ಓದಿ ಹೇಳಿದಾರ ನಿಮ್ಗೆ? ಮೊದಲು ಬ್ಯಾಡ ಅಂತ ಟೈಮ್ದಾಗೆ ಅದನ್ನ ಇದನ್ನ ತಗೊಂಬಂದ್ರಿ ಸರ್ ಅವ್ರು. ಅಲ್ರಿ ಆ ನೋಟಿಸ್ ಓದಿ ಸಹಿ ಮಾಡ್ಬೇಕಲ್ಲ. ಹೇಳ್ಬೇಕಿಲ್ರಿ ಸರ್ ನಮ್ಗೆ. ಹಾಕಿ ಸಹಿ ಮಾಡ್ಸಿ. ಸಹಿ ಮಾಡಿಸುವಂತ ಅಲ್ಲ ನೀವ್ರ ಹೆಂಗ್ ಸಹಿ ಮಾಡಿದ್ರಿ? ಎಲ್ಲಿದೆ ನೋಟಿಸ್? ಓದಿರು ಸರ್. ಈ ತರ ಕರಾರ್ ಪತ್ರ ಕಳಿಸಿದಾರ ಒಟ್ಟ ನಾವು ನೋಡ್ಬೋದೇನಪ್ಪ ಅಂದ್ರೆ ಕರಾರು ಮಾಡ್ಕೊಳಕ್ಕೆ ಯಾರು ಹೋದ? ಇವ್ರೇನಪ್ಪ ಅಂದ್ರೆ ಹೋದ ಈತ ವ್ಯಕ್ತಿ ಏನಪ್ಪ ಸುಳ್ಳು ಹೇಳಿದ. ಹಾ ಈ ತರ ಏನಪ್ಪ ಸುಳ್ಳು. ಹಾ ಇಲ್ಲ ಅವು ಇದೊಂದು ಈ ತರ ಪ್ರಮಾಣ ಪತ್ರ. ಮತ್ ನೀವು ಈ ತರ ನೀವು ಪಾಪ ಅವರು ಮಾಡಿದಾರೆ, ಏನೋ ಪರಿಹಾರ ಬರ್ತೈತಿ ಏನೋ ಅಂತ ಮಾಡಿದಾರ. ಹೇಳಿದ್ರಿ ಸರ್, ನಿಮ್ ಗಿಡಗಳಿಗೆ ಏನೋ ಒಂದು ಸಣ್ಣ ಗಿಡ ಆದ್ರೂ ನಿಮಗೆ ಪರಿಹಾರ ಸಿಗ್ತದ. ನಿಮ್ಗೆ ಏನಾದ್ರು ತಾಳಿದಿಂದಾಗ ಕೆಳದಿಂದ ಪರಿಹಾರ ಸಿಗ್ತದ, ಕೆನಲ್ ಚಾಲು ಆಗೋದಾಗ ಪರಿಹಾರ ಸಿಗ್ತದ ಅನ್ಕೋತ ಬಂದು ಮೊದಲ ಸರ್ವೆ ಮಾಡಿದ್ರಿ ಸರ್. ನಂತರ ಏನೈತಿ, ಗಿಡ ಕಿತ್ತಾಗ ಬಂದ್ರು. ಗಿಡ ಕಿತ್ಲಾ ಬಂದ್ ಕೂಡ ನೋಡಿ ಸರ್, ದೊಡ್ಡ ಗಿಡ ಅದಾವ, ಬಾಳ ಕಷ್ಟಲಿಂದ ಬೆಳೆಸಿವ್ ನಾವು. ಟ್ಯಾಂಕರ್ಲಿ ನೀರ್ ಹಾಕಿವ್, ಮಕ್ಕಳಿಗೆ ಹೆಂಗ್ ಜೋಪಾನ ಮಾಡ್ತೀವಿ ಆ ತರ ಜೋಪಾನ ಮಾಡಿವ್ರಿ ಅವಕ್ಕ. ಟ್ಯಾಂಕರ್ಲಿ 1000 ರೂಪಾಯಿ ಒಂದ್ ಟ್ಯಾಂಕರ್ ನೀರ್. ಆ ಟೈಮ್ದಾಗ ಎಲ್ಲಿ ನೀರ್ ಸಿಗ್ತಿಲ್ಲ ಕೇಳ್ರಿ ಮಂದಿ, ಎಲ್ಲಿ ನೀರ್ ಸಿಗ್ತಿಲ್ಲ ಅಂತ ಪೊಸಿಷನ್ ದಾಗ 1000 ರೂಪಾಯಿ ಒಂದ್ ಟ್ಯಾಂಕರ್ ನೀರ ಬಡ್ಡಿ ಬಿಟ್ಟಿಗಿಸಿದ್ರೆ ನಾವು ಜೋಪಾನ ಮಾಡಿದೆವು. ಇಂತ ಗಿಡಗಳದಾವ್ ನೋಡ್ರಿ ಸರ್, ಕಾಯಿನೂ ವಜ್ಜೆ ಅವ್ರಿ. ನನ್ನ ಬಲ್ಲಿ ಇದು ಆದ್ರಿ ಇದು ಆದ್ರಿ ಇಲ್ಲ ಗಿಡ ಚಂದ ಬೆಳೆಸಿ ಗಿಡ ವಜ್ಜೆ ಬಾಳ ದಿನಗಟ್ಲೆ ಇಟ್ಟವ್ರಿ ಸರ್. ಇಟ್ಟು ಮೊನ್ನೆ ಇದು ತೆಗಿತೀನಿ ಅಂತ ಹೇಳಿದ್ರೆ ಅವ್ರಿಗೂ ಹೇಳ್ರಿ, ಈ ಗಿಡಗಳದ ಒಣ ಬಡ್ಡಿ ನಡಬಾರ್ಕೇನು ಬಡ್ಡಿ ತೆಗಿತೀವ್ರಿ ಸರ್. ಎಲ್ಲ ನಂಬರ್ ಅದು ಕೊಡ್ರಿ, ಮೊಬೈಲ್ ನಂಬರ್. ಗಿಡಗಳಿಗೆ